ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕನ್ಯಾ ರಾಶಿಯವರನ್ನ ಒಳಗೊಳಗೆ ಇಷ್ಟಪಡುತ್ತಿರುವಂತಹ ಮಹಿಳೆ, ಖಂಡಿತವಾಗಿ ಅವರ ಜೀವನದಲ್ಲಿ ಒಳ್ಳೆಯದನ್ನು ಮಾಡ್ತಾ ಬರುತ್ತಿರುವಂತಹ ಈ ಮಹಿಳೆ ಈ ರಾಶಿಯವರ ಜೀವನದ ದಿಕ್ಕನ್ನು ಬದಲಾಯಿಸ್ತಾಳೆ. ಒಟ್ಟಾರೆ ಇವರಿಗೆ ಈ ತಿಂಗಳು ಮಹತ್ವದ ಬದಲಾವಣೆಗೆ ಕಾದು ಕುಳಿತಿರುವಂತಹ ಕ್ಷಣ. ಕನ್ಯಾ ರಾಶಿಯವರ ಜೀವನದಲ್ಲಿ ಪ್ರೀತಿ ಮರುಕಳಿಸುವಂತಹ ಅದ್ಭುತವಾದ ಸಮಯ ಪ್ರಾಪ್ತಿಯಾಗ್ತಿದೆ. ಹಾಗಾದರೆ ಸಂಪೂರ್ಣವಾದ ಕನ್ಯಾ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಆ ಮಹಿಳೆ ಯಾರು, ಅವಳಿಂದ ಇವರಿಗೆ ಯಾವ ರೀತಿ ಬದಲಾವಣೆ ಸಾಧ್ಯವಿದೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಕನ್ಯಾ ರಾಶಿಯವರು ಪ್ರೀತಿಯಲ್ಲಿ ಬಹಳ ಶುದ್ಧ, ದೇಹಕ್ಕಿಂತ ಮನಸ್ಸಿಗೆ ಹೆಚ್ಚು ಮಹತ್ವ ಕೊಡ್ತಾರೆ. ಸುಳ್ಳು, ನಟನೆ, ತಾತ್ಕಾಲಿಕ ಆಕರ್ಷಣೆ ಇವರಿಗೆ ಇಷ್ಟವಿರೋದಿಲ್ಲ. ನಿಜವಾದ ಭಾವನೆ ಇರುವ ಮಹಿಳೆಯರತ್ತ ಇವರು ಮಾತ್ರ ಮನಸ್ಸು ಹಾತೊರೆಯುತ್ತದೆ. ಇದೇ ಗುಣ ಮಹಿಳೆಯರಿಗೆ ರಹಸ್ಯವಾಗಿ ಇರುತ್ತದೆ ಮತ್ತು ಅವರನ್ನು ಸೆಳೆಯೋದಕ್ಕೆ ಕಾರಣವಾಗಿರುತ್ತೆ. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರು ಮೌನವಾಗಿದ್ದರೂ ಕೂಡ ಅಂತರಂಗದಲ್ಲಿ ಅಪಾರವಾದ ಆಳವಿರುವ ವ್ಯಕ್ತಿತ್ವ. ಇವರಿಗೆ ಶಿಸ್ತು, ಶುದ್ಧತೆ ಮತ್ತು ಕ್ರಮಬದ್ಧ ಜೀವನ ಅತ್ಯಂತ ಮುಖ್ಯ. ಇವರ ಹೆಚ್ಚು ಮಾತನಾಡೋದಿಲ್ಲ, ಆದರೆ ಮಾತನಾಡಿದ ಮಾತುಗಳಲ್ಲಿ ತೂಕ ಇರುತ್ತದೆ. ಭಾವನೆಗಳನ್ನು ತಕ್ಷಣ ವ್ಯಕ್ತಪಡಿಸದೆ ಒಳಗೆ ಹುಡುಗಿಸಿಕೊಳ್ಳಬಹುದು. ಸಮಯ ಬಂದಾಗ ಮಾತ್ರ ಹೊರ ಹಾಕುವ ಸ್ವಭಾವ ಇವರದ್ದು. ಇವರ ಬುದ್ಧಿವಂತಿಕೆ ಅತಿ ಸೂಕ್ಷ್ಮ. ಪ್ರತಿಯೊಂದು ವಿಷಯವನ್ನು ಕೂಡ ವಿಶ್ಲೇಷಿಸಿ ಒಳಗೊಳಗೆ 1000 ಬಾರಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ತಾರೆ. ಇದರಿಂದ ಕೆಲವರಿಗೆ ಅವರ ನಿಧಾನ ಎನಿಸಬಹುದು, ಆದರೆ ಒಮ್ಮೆ ನಿರ್ಧಾರ ಮಾಡಿದರೆ ಅದನ್ನು ಬದಲಾಯಿಸೋದಿಲ್ಲ. ಈ ಸ್ಥಿರತೆ ಮಹಿಳೆಯರ ಗಮನ ಸೆಳೆಯುವ ಮೊದಲ ಕಾರಣವಾಗಿರುತ್ತದೆ. ಕನ್ಯಾ ರಾಶಿಯವರು ಪ್ರೀತಿಯಲ್ಲಿ ಬಹಳ ಶುದ್ಧ, ದೇಹಕ್ಕಿಂತ ಮನಸ್ಸಿಗೆ ಹೆಚ್ಚು ಮಹತ್ವವನ್ನು ಕೊಡ್ತಾರೆ. ಒಟ್ಟಾರೆಯಾಗಿ ಜ್ಯೋತಿಷದ ಪ್ರಕಾರ ಈ ರಾಶಿಯವರನ್ನ ಒಬ್ಬ ಮಹಿಳೆ ಅತ್ಯಂತ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದಾಳೆ. ಖಂಡಿತವಾಗಿ ಅವಳು ಇವರ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಯನ್ನು ತರಲು ಪ್ರಯತ್ನಿಸ್ತಾ ಇದ್ದಾಳೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕಷ್ಟ, ನೋವು, ದುಃಖಗಳನ್ನು ದೂರ ಮಾಡಿ ನಿಮ್ಮ ಜೀವನಕ್ಕೆ ಹೊಸ ಬೆಳಕನ್ನು ತರಲು ಪ್ರಯತ್ನ ಮಾಡ್ತಿರುವಂತಹ ಮಹಿಳೆ ದೂರದಿಂದಲೇ ನಿಮ್ಮನ್ನು ಗಮನಿಸ್ತಾ ಇರ್ತಾಳೆ. ನೀವು ಬಹಳಷ್ಟು ಸುಂದರವಾಗಿರ್ತೀರಾ ಮತ್ತು ಹೆಚ್ಚು ನೀವು ಸ್ಮಾರ್ಟ್ ಆಗಿ ಕಾಣೋದ್ರ ಜೊತೆಗೆ ನಿಮ್ಮ ವೈಯಕ್ತಿಕ ವಿಷಯಕ್ಕೆ ಬೆಲೆ ಕೊಡ್ತೀರಾ. ಅಷ್ಟೇ ಅಲ್ಲದೆ ಸೌಂದರ್ಯವರ್ಧಕಗಳನ್ನು ಬಹಳಷ್ಟು ಉಪಯೋಗಿಸೋದ್ರ ಜೊತೆಗೆ ಸೌಂದರ್ಯಕ್ಕೆ ಯಾವ ರೀತಿಯ ವ್ಯಕ್ತಿತ್ವ ಇರಬೇಕು ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರುವಂತಹ ವ್ಯಕ್ತಿಗಳಾಗಿರುವಂತಹ ಕನ್ಯಾ ರಾಶಿಯವರನ್ನ ಕಂಡರೆ ಯಾವುದೇ ಮಹಿಳೆ ಆದರೂ ಕೂಡ ಅವರಿಗೆ ಗಮನಾರ್ಹವಾಗಿ ಕಾಣೋದ್ರಲ್ಲಿ ಖಂಡಿತವಾಗಿ ಯಾವುದೇ ಸಂದೇಹವಿಲ್ಲ. ಕನ್ಯಾ ರಾಶಿಯವರ ಮನಸ್ಸು ಬಹಳಷ್ಟು ಮೃದುವಾಗಿರುತ್ತದೆ. ಶಕ್ತಿವಂತರು, ಧೈರ್ಯವಂತರು. ಯಾವುದೇ ಕೆಲಸ ಮಾಡಿದರೂ ಕೂಡ ಅತ್ಯಂತ ಸೂಕ್ಷ್ಮವಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಎಲ್ಲ ಗುಣಗಳು ಖಂಡಿತವಾಗಿ ಕನ್ಯಾ ರಾಶಿಯವರನ್ನ ವಿಭಿನ್ನ ರೀತಿಯ ವ್ಯಕ್ತಿ ಅಂತ ಹೇಳೋದ್ರಲ್ಲಿ ತಪ್ಪಾಗೋದಿಲ್ಲ. ಖಂಡಿತ ಇದರಿಂದ ಮಹಿಳೆಯರು ಬೇಗ ಆಕರ್ಷಿತರಾಗ್ತಾರೆ. ನಿಮ್ಮ ಜೀವನಕ್ಕೆ ಬಂದರೆ ಖಂಡಿತ ಅವರ ಬಾಳು ಬೆಳಕಾಗುತ್ತದೆ ಎನ್ನುವಂತಹ ಸತ್ಯ ಆ ಮಹಿಳೆಗೆ ತಿಳಿದಿದೆ. ನೀವು ಬಹಳಷ್ಟು ಪ್ರೀತಿ ಮಾಡ್ತೀರಾ, ಮನಸ್ಸು ಕೊಟ್ಟರೆ ಶಾಶ್ವತವಾಗಿ ಕೊಡ್ತೀರಾ. ಈ ಎಲ್ಲ ಕಾರಣದಿಂದಾಗಿ ಅವಳು ನಿಮ್ಮನ್ನು ದೂರದಿಂದ ಗಮನಿಸ್ತಿದ್ದಾಳೆ. ಅವಳು ಬೇರೆ ಯಾರೂ ಅಲ್ಲ, ನಿಮ್ಮ ಜೊತೆಗೆ ಇರಬಹುದು ಅಥವಾ ನಿಮ್ಮ ಕುಟುಂಬದ ಸದಸ್ಯರಲ್ಲೇ ಒಬ್ಬರಾಗಿರಬಹುದು ಅಥವಾ ದೂರದ ಸಂಬಂಧಿ ಆಗಿರಬಹುದು. ಬಾಲ್ಯದಿಂದ ನಿಮಗೆ ಪರಿಚಯ ಇರಬಹುದು. ಫೇಸ್ಬುಕ್, ವಾಟ್ಸಪ್, ಟ್ವಿಟರ್ ಮೂಲಕ ನಿಮಗೆ ಪರಿಚಯವಾಗಬಹುದು. ಯಾರೇ ಆ ವ್ಯಕ್ತಿ ಆಗಿದ್ರೂ ಕೂಡ ಅವರು ಬಹಳಷ್ಟು ಅದೃಷ್ಟಶಾಲಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ವಿಶೇಷವಾದ ಗುಣ, ನಡತೆ ಅವರ ಮನಸ್ಸನ್ನು ಹೆಚ್ಚು ಆಕರ್ಷಿತವಾಗುವಂತೆ ಮಾಡ್ತಾ ಇರುತ್ತೆ. ಹೌದು, ಕೆಲವೊಂದು ಮಹಿಳೆಯರಿಗೆ ಜಾಸ್ತಿ ಮಾತನಾಡೋ ಹುಡುಗರನ್ನ ಕಂಡ್ರೆ ತುಂಬ ಇಷ್ಟ ಆಗೋದಿಲ್ಲ. ತುಂಬ ಮೌನವಾಗಿ ಅವಳನ್ನು ಅರ್ಥ ಮಾಡಿಕೊಳ್ಳುವಂತಹ ಗುಣವನ್ನು ಹೊಂದಿರುವಂತಹ ಹುಡುಗರನ್ನು ಕಂಡರೆ ಖಂಡಿತವಾಗಿ ಆಕರ್ಷಿತರಾಗ್ತಾರೆ. ಮಹಿಳೆಯ ಮನಸ್ಸಿಗೆ ಗಟ್ಟಿಯಾಗಿ ತಾಕೋದು ಅಂದರೆ ಗದ್ದಲವಿಲ್ಲದ ವ್ಯಕ್ತಿತ್ವ. ಕನ್ಯಾ ರಾಶಿಯ ಪುರುಷರು ಮಾತಿಗಿಂತ ಕೆಲಸದಲ್ಲಿ ನಂಬಿಕೆ ಇಟ್ಟವರು. ಅತಿಯಾದ ಯಾವುದೇ ರೀತಿಯ ಒಂದು ತೊಂದರೆಗೆ, ಟೆನ್ಷನ್ಗೆ ಒಳಗಾಗೋದಿಲ್ಲ. ಇದರಿಂದಾಗಿ ಕೂಡ ಅವರು ಸುಳ್ಳು ಹೇಳೋದಿಲ್ಲ, ನಾಟಕ ಮಾಡೋದಿಲ್ಲ. ಮಹಿಳೆಗೆ ಇದು ಅಂದರೆ ಅವನು ಸುರಕ್ಷಿತವಾಗಿರ್ತಾನೆ, ನನ್ನನ್ನು ಅತ್ಯುತ್ತಮವಾಗಿ ನೋಡ್ಕೊಳ್ತಾನೆ ಅನ್ನುವಂತಹ ಭರವಸೆಯನ್ನು ಮೂಡಿಸುವಂತಹ ವ್ಯಕ್ತಿತ್ವ. ಖಂಡಿತವಾಗಿ ಕುಟುಂಬಕ್ಕೋಸ್ಕರ ಏನನ್ನ ಬೇಕಾದರೂ ನೀಡುವಂತಹ ಮನಸ್ಥಿತಿಯನ್ನು ಹೊಂದಿರುವಂತಹ ಕನ್ಯಾ ರಾಶಿಯವರ ಜೀವನದ ವ್ಯಕ್ತಿತ್ವಕ್ಕೆ ಎಲ್ಲರೂ ಕೂಡ ಮರಳಾಗೋದ್ರಲ್ಲಿ ಯಾವುದೇ ರೀತಿಯ ಸಂದೇಹವಿಲ್ಲ. ಖಂಡಿತವಾಗಿ ಮಹಿಳೆಯವರು ಮೊದಲು ನೋಡೋದು ರೂಪವಲ್ಲ, ಅವರು ಹುಡುಕೋದು ಮನಸ್ಸಿನ ಶುದ್ಧತೆ. ಕನ್ಯಾ ರಾಶಿಯವರ ಮನಸ್ಸು ಹೇಗಿರುತ್ತದೆ ಗೊತ್ತಾ? ಯಾರನ್ನು ಕೂಡ ಮೋಸ ಮಾಡದೆಂಬ ಭಾವನೆ, ಪ್ರೀತಿಯಲ್ಲಿ ಗಂಭೀರತೆ, ಒಮ್ಮೆ ಒಪ್ಪಿಕೊಂಡರೆ ಕೊನೆಯವರೆಗೂ ನಿಲ್ಲುವ ಗುಣ. ಇದನ್ನು ಮಹಿಳೆಯರು ಒಳಗೊಳಗೆ ಅರ್ಥ ಮಾಡಿಕೊಳ್ತಾರೆ. ಅವಳ ಮನಸ್ಸು ಹೇಗಿರುತ್ತದೆ ಅಂದರೆ, ಇವನಿಗೆ ನಾನು ಸಿಕ್ಕರೆ ಖಂಡಿತವಾಗಿ ನನ್ನ ಜೀವನ ಅದ್ಭುತವಾಗುತ್ತದೆ, ನನ್ನನ್ನು ಹೆಚ್ಚು ಪ್ರೀತಿಯಿಂದ ಮತ್ತು ಆಕರ್ಷಿತವಾಗಿ ನೋಡಿಕೊಳ್ಳುವ ಮನಸ್ಥಿತಿ ಹೊಂದಿದೆ ಎನ್ನುವಂತಹ ಬಲವಾದ ನಂಬಿಕೆ ನಿಮ್ಮ ಕಣ್ಣುಗಳ ಮೂಲಕ ಅವಳಿಗೆ ತಿಳಿದಿದೆ. ಒಟ್ಟಾರೆಯಾಗಿ ಆ ಮಹಿಳೆ ರಹಸ್ಯವಾಗಿ ನಿಮ್ಮನ್ನು ಹಿಂಬಾಲಿಸ್ತಾ ಇರ್ತಾಳೆ, ನಿಮ್ಮನ್ನು ಹೆಚ್ಚು ಪ್ರೀತಿ ಮಾಡ್ತಾಳೆ. ನೀವು ಒಪ್ಪಿಕೊಂಡರೆ ಖಂಡಿತವಾಗಿ ಅವಳು ನಿಮ್ಮ ಜೀವನ ಪರ್ಯಂತ
ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಒಟ್ಟಾರೆಯಾಗಿ ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥ ಯಾವ ಪುರುಷರಿಗೆ ಮದುವೆ ಆಗಿಲ್ಲವೋ, ಕಂಕಣ ಬಗ್ಗೆ ಕೂಡಿ ಬಂದಿಲ್ಲವೋ ಅಂಥವರಿಗೆ ಈ ಸಮಯ ಸೂಕ್ತವಾದ ಸಿಹಿ ಸುದ್ದಿ ಸಿಗುವ ಕಾರಣವಾಗಿದೆ. ಅವಳು ನಿಮಗೆ ಈಗಲ್ಲ ಹಲವಾರು ವರ್ಷಗಳಿಂದ ನಿಮ್ಮ ಪ್ರೀತಿಗೋಸ್ಕರ ಹಾತೊರೆಯುತ್ತಿದ್ದಾಳೆ, ನಿಮ್ಮ ಹಿಂಬಾಲಿಸುತ್ತಾಳೆ, ನಿಮ್ಮನ್ನು ಗಮನಿಸುತ್ತಾಳೆ. ನಿಮ್ಮ ಕಷ್ಟದಲ್ಲಿ ಅವಳು ಕಷ್ಟದಲ್ಲಿ ಅಳುತ್ತಾಳೆ, ನೀವು ಸೋತಾಗ ಅವಳು ಅಳುತ್ತಾಳೆ. ಒಟ್ಟಾರೆಯಾಗಿ ನೀವು ಗೆದ್ದಾಗ ನಿಮ್ಮ ಸಂತೋಷವನ್ನು ನೋಡಿ ಅವಳು ಹಿಗ್ಗುತ್ತಾಳೆ. ಇದು ತುಂಬ ಮುಖ್ಯವಾದ ವಿಷಯ ಅಂತಂದರೆ ಕನ್ಯಾ ರಾಶಿಯವರನ್ನು ಇಷ್ಟಪಡುವ ಮಹಿಳೆ ತಕ್ಷಣವೇ ಯಾವುದೇ ರೀತಿಯ ಪ್ರೀತಿಯನ್ನು ಹೇಳ್ಕೊಳ್ಳೋದಿಲ್ಲ. ರಾತ್ರಿಯೆಲ್ಲ ಯೋಚಿಸುತ್ತಾಳೆ, ನಿಮ್ಮ ಮಾತುಗಳನ್ನು ನೆನಪಿಸಿಕೊಳ್ತಾಳೆ, ನಿಮಗೆ ಪದೇ ಪದೇ ಕಾಲ್ ಮಾಡ್ತಾಳೆ ಮತ್ತು ನಿಮಗೆ ಮೆಸೇಜ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾಳೆ, ನಿಮ್ಮ ಜೊತೆ ಹೆಚ್ಚು ಮಾತನಾಡೋದಕ್ಕೆ ಇಷ್ಟಪಡ್ತಾಳೆ. ಇದು ನಿಮ್ಮ ಸಂಬಂಧಿಕರ ಹುಡುಗಿನೇ ಆಗಿರ್ಬೋದು ಅಥವಾ ನೀವು ಕೆಲಸ ಮಾಡುವಂತಹ ಸ್ಥಳದಲ್ಲಿ ಇರುವಂತಹ ಹೆಣ್ಣು ಮಕ್ಕಳಾಗಿರಬಹುದು. ಖಂಡಿತವಾಗಿ ಅವಳ ಪ್ರೀತಿ ತೀವ್ರವಾಗಿ ಮೌನವಾಗಿರುತ್ತದೆ. ಅವಳು ಏಕೆ ಮೌನವಾಗಿರ್ತಾಳೆ ಅಂದರೆ ನೀವು ಏನಾದರೂ ಬೇಡ ಅಂತ ಹೇಳ್ಬಿಟ್ರೆ ಅವಳ ಭವಿಷ್ಯ ನಾಶವಾಗುತ್ತೆ ಎನ್ನುವಂತಹ ಭಯದಿಂದ ನಿಮ್ಮಿಂದ ದೂರವಾಗಿದ್ದು ನಿಮ್ಮ ಎಲ್ಲ ಚಲನೆ ಒಲನೆ ಮತ್ತು ನಿಮ್ಮ ಎಲ್ಲ ರೀತಿಯ ಆಕರ್ಷಕವಾದ ನೋಟ ಎಲ್ಲವನ್ನ ಇಷ್ಟಪಡುವಂತಹ ಮಹಿಳೆ ಖಂಡಿತವಾಗಿ ನಂಬಿಕೆ, ಭದ್ರತೆ, ಸ್ಥಿರತೆಗೆ ಅವಳು ಕೇವಲವಾಗಿ ನಿಮ್ಮ ಜೀವನದಲ್ಲಿ ಬರುತ್ತಿಲ್ಲ. ಒಟ್ಟಾರೆಯಾಗಿ ನಿಮ್ಮ ಜೀವನದ ಒಂದು ಭದ್ರತೆಯ ಸ್ಥಾನವನ್ನು ತುಂಬಿಸ್ತಾಳೆ, ನಿಮಗೆ ಕಷ್ಟದಲ್ಲಿ ಸಹಾಯ ಮಾಡ್ತಾಳೆ. ಪ್ರತಿಯೊಂದು ಜೀವನದ ಮೌಲ್ಯವನ್ನು ತಿಳಿದಿರುವಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ವಿಶೇಷವಾಗಿ ಆಕರ್ಷಣೆಗೆ, ಪ್ರೀತಿಗೆ ಒಳಗಾಗಿದ್ದಾರೆ. ಕನ್ಯಾ ರಾಶಿಯವರು ದೊಡ್ಡ ಪ್ರೇಮ ಪತ್ರ ಬರೆಯದೇ ಇರಬಹುದು, ಆದರೆ ಅವಳ ಆರೋಗ್ಯವನ್ನು ಗಮನಿಸ್ತಾರೆ. ಅವಳು ಮೌನವಾಗಾದಾಗ ಅರ್ಥ ಮಾಡ್ಕೊಳ್ತಾರೆ, ದುಃಖದಲ್ಲಿದ್ದಾಗ ಶಾಂತವಾಗಿ ಜೊತೆಗಿರ್ತಾರೆ. ಮಹಿಳೆಯರು ಖಂಡಿತವಾಗಿ ಕನ್ಯಾ ರಾಶಿಯವರ ಈ ಗುಣಕ್ಕೆ ಮನಸ್ಸೋಲದೆ ಇರೋದಕ್ಕೆ ಸಾಧ್ಯವಿಲ್ಲ. ಅವರ ಬದುಕು ಖಂಡಿತವಾಗಿ ಬದಲಾಗುತ್ತೆ, ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತೆ, ಮನಸ್ಸಿಗೆ ಶಾಂತಿ ಬರೋದ್ರ ಜೊತೆಗೆ ಇದು ಕರ್ಮ ಸಂಬಂಧ, ಹಿಂದಿನ ಜನ್ಮದ ಋಣ, ದೇವರು ಬರೆದಿಟ್ಟ ಸಂಪರ್ಕವಾಗಿದೆ. ಅದಕ್ಕೆ ಅವಳು ತಿಳಿದೋ ತಿಳಿಯದೆ ಕನ್ಯಾ ರಾಶಿಯವರತ್ತ ಸೆಳೆಯಲ್ಪಡುತ್ತಿದ್ದಾಳೆ, ಆಕರ್ಷಿತಳಾಗ್ತಿದ್ದಾಳೆ. ನೀವೇ ಬೇಡ ಅಂದ್ರೂ ಸಹ ಅವಳು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ನೀವು ಬೇಡ ಅಂತ ನೀವು ಬೇರೆಯವ್ರನ್ನ ಮದುವೆ ಆದರೂ ಸಹ ಅವಳು ಮೌನವಾಗಿ ನಿಮ್ಮನ್ನು ಪ್ರೀತಿ ಮಾಡ್ತಿರ್ತಾಳೆ. ಕನ್ಯಾ ರಾಶಿಯವರೇ, ನಿಮ್ಮ ಮೌನವನ್ನು ಯಾರು ಗಮನಿಸಿಲ್ಲ ಅಂತ ಭಾವಿಸಬೇಡಿ. ಯಾರೋ ಒಬ್ಬಳು ನಿಮ್ಮ ನಡೆ, ನುಡಿ ಮತ್ತು ನಿಮ್ಮ ಸಹನೆ, ಧೈರ್ಯ ಮತ್ತು ತಾಳ್ಮೆ, ನಿಜವಾದ ಮನಸ್ಸಿಗೆ ಮೌನವಾಗಿ ಮರಳಾಗುತ್ತಿದ್ದಾಳೆ. ಅವಳು ಶಬ್ದ ಮಾಡಲ್ಲ, ಆದರೆ ದೇವರು ನೋಡುತ್ತಿದ್ದಾನೆ. ಸರಿಯಾದ ಸಮಯದಲ್ಲಿ ಆ ಮಹಿಳೆ ನಿಮ್ಮ ಜೀವನಕ್ಕೆ ಬಂದಾಗ ನಿಮ್ಮ ಜೀವನ ಶಾಂತವಾಗಿ, ಸ್ಥಿರವಾಗಿ ಬೆಳಕಿನ ದಾರಿ ಕಡೆಗೆ ಹೋಗುತ್ತದೆ. ಒಟ್ಟಾರೆಯಾಗಿ ಭಾವನಾತ್ಮಕವಾಗಿ ಮೌನದ ಪ್ರೀತಿ, ವಿಧಿ ಬರಹ, ಕರ್ಮ ಸಂಬಂಧದ ಜೊತೆಗೆ ಈ ಸಮಯ ಮೌನ ರಾಶಿಯತ್ತ ಆಕರ್ಷಣೆ ಆಗ್ತಿರುವಂತಹ ಮಹಿಳೆಯ ಹೆಸರಿನ ಅಕ್ಷರ ಎಂ ಅಥವಾ ಎ ಅಕ್ಷರದಿಂದ ಪ್ರಾರಂಭವಾಗುತ್ತೆ. ಈ ಜಗತ್ತಿನಲ್ಲಿ ಕೆಲವರು ಇರ್ತಾರೆ, ಅವರು ಜೋರಾಗಿ ಮಾತನಾಡೋದಿಲ್ಲ. ಕನ್ಯಾ ರಾಶಿಯವರು ಅಪಾರ ಜವಾಬ್ದಾರಿಯುತರು, ಗಟ್ಟಿಯಾದ ತತ್ವ, ಮನಸ್ಸು ಶುದ್ಧವಾಗಿರುತ್ತದೆ. ಆದ್ದರಿಂದ ಯಾರ ಮನಸ್ಸಿನ ಜೊತೆ ಆಟ ಆಡೋದಿಲ್ಲ. ಇದು ಮಹಿಳೆಗೆ ಬಹಳ ದೊಡ್ಡ ವಿಷಯ. ಅವಳು ಎಲ್ಲ ಕೂಡ ರೀತಿ ಯೋಚಿಸುತ್ತಾಳೆ, ನಿಮ್ಮ ಬಗ್ಗೆ ಆಕರ್ಷಿತಳಾಗಲು ಆರಂಭಿಸುತ್ತಾಳೆ. ಒಟ್ಟಾರೆಯಾಗಿ ಕನ್ಯಾ ರಾಶಿಯವರು ಮಾತಿಲ್ಲ ಇದನ್ನೇ ಕೊಡುತ್ತಾರೆ. ಭವಿಷ್ಯದ ಬಗ್ಗೆ ಯೋಚಿಸುತ್ತಾರೆ, ಸಂಬಂಧವನ್ನು ಪವಿತ್ರವಾಗಿ ನೋಡುತ್ತಾರೆ, ಪ್ರೀತಿಯನ್ನು ಹೊಣೆಗಾರಿಕೆಯಿಂದ ತೆಗೆದುಕೊಳ್ಳುತ್ತಾರೆ. ಇದನ್ನೆಲ್ಲ ಆ ಮಹಿಳೆ ದೂರದಿಂದಲೇ ಗಮನಿಸಿದ್ದಾಳೆ. ಇದಕ್ಕೋಸ್ಕರ ಅವಳು ನಿಮ್ಮನ್ನು ಇಷ್ಟಪಡುತ್ತಿದ್ದಾಳೆ. ತಕ್ಷಣ ನಿಮ್ಮ ಪ್ರೀತಿ ನಿಮಗೆ ಫಲ ಕೊಡುತ್ತದೆ ಅಂತೇಳಿದ್ರೆ ತಪ್ಪಾಗೋದಿಲ್ಲ. ಹಲವಾರು ಬಾರಿ ಅಜ್ಞಾತ ಆಕರ್ಷಣೆ, ಕಾರಣವಿಲ್ಲದೆ ಇಷ್ಟ, ದೂರ ಇದ್ದರೂ ಕೂಡ ಮನಸ್ಸಿನಲ್ಲಿರುವ ಭಾವನೆ ಇವೆಲ್ಲ ಕಾಣಿಸುತ್ತದೆ. ಹಲವಾರು ಬಾರಿ ಈ ಮಹಿಳೆ ನಿಮಗೋಸ್ಕರ ಸಂಬಂಧವನ್ನು ಹೊಂದಿರ್ತಾಳೆ. ಹಲವಾರು ಜನ್ಮದ ಬಂಧದ ರೀತಿ ನಿಮ್ಮ ಜೀವನದಲ್ಲಿ ಬರುತ್ತಾಳೆ. ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತದೆ. ಜೀವನದ ದಿಕ್ಕು ಸಂಪೂರ್ಣವಾಗಿ ಬದಲಾಯಿಸಲು ಅವಳಿಂದ ಕಾರಣವಾಗುತ್ತೆ. ಒಟ್ಟಾರೆಯಾಗಿ ನಿಮ್ಮ ಸಹನೆ, ನಿಮ್ಮ ನಿಜತ್ವ ಮತ್ತು ನಿಮ್ಮ ಶುದ್ಧ ಮನಸ್ಸಿಗೆ ಮೌನವಾಗಿ ಮರಳಾಗಿರುವಂತಹ ಈ ಮಹಿಳೆ ನಿಮ್ಮ ಜೀವನಕ್ಕೆ ಬಂದರೆ ಖಂಡಿತ ನಿಮ್ಮ ಜೀವನದಲ್ಲಿ ನಿಮ್ಮ ಕಥೆಯೇ ಬದಲಾಗುತ್ತದೆ. ಇದಕ್ಕೆ ನಿಜವಾದ ಹೃದಯಗಳು ಸೆಳೆಯಲ್ಪಡುತ್ತದೆ. ಈ ವಿಶೇಷವಾದ ಕನ್ಯಾ ರಾಶಿಯವರ ಸ್ವಭಾವ ಎಂಥವರನ್ನ ಕೂಡ ಮೋಡಿ ಮಾಡುವಂತಹ ಒಂದು ವಿಶೇಷತೆಯನ್ನು ಹೊಂದಿರುತ್ತದೆ. ಏಕೆಂದರೆ ಯಾವಾಗಲೂ ಕೂಡ ಸತ್ಯವನ್ನ ಮಾತನಾಡೋದು, ಶುದ್ಧತೆಯಿಂದ ಮಾತನಾಡೋದು, ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಭಾವನೆ ವಿಶೇಷವಾಗಿರೋದ್ರಿಂದ ಖಂಡಿತವಾಗಿ ಯಾರೇ ಒಬ್ಬ ಮಹಿಳೆ ನಿಮ್ಮನ್ನು ನೋಡಿದರೆ ಆಕರ್ಷಿತರಾಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಖಂಡಿತವಾಗಿ ಸಾಧಿಸ್ತೀರಾ. ನೀವು ಇರುವುದಕ್ಕಿಂತ ಹೆಚ್ಚಿನ ಒಂದು ಐಷಾರಾಮಿ ಬದುಕನ್ನು ಕಟ್ಟಿಕೊಳ್ಳುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ನಿಮ್ಮ ಬದುಕು ನಿಂತ ನೀರಲ್ಲ, ಹರಿಯುವಂತಹ ಸಮುದ್ರದ ಕಡೆಗೆ ಸೇರುವಂತಹ ಪಯಣ ಇದಾಗಿರುತ್ತದೆ. ಕನ್ಯಾ ರಾಶಿಯವರ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಗಳು ಈ ಸಮಯದಲ್ಲಿ ನಡೆಯೋದ್ರಿಂದ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳ ಮಹಾಪೂರ ಅವಕಾಶಗಳ ಸುರಿಮಳೆಯನ್ನ ಬರಮಾಡ್ಕೊಳ್ತೀರಾ. ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.